ಟೈಮ್ ತಾವು ಕಾಕಿನ ಹಾಕಿದ ಸಂದರ್ಭದಲ್ಲಿ ಕನ್ನಡಿಲಿ ನಮ್ಮನ್ನು ತಾವು ನೋಡ್ಕೊಂಡಿರ್ತೀರ. ಫಸ್ಟ್ ಟೈಮ್ ನೀವು ಕಾಕಿನ ಹಾಕಿದಾಗ ತಮಗೆ ಏನು ಅನಿಸ್ತು ಮೇಡಮ್? ಫಸ್ಟ್ ಟೈಮು ನಾನು ಕಾಕಿ ಹಾಕಿದಾಗ ನನ್ನ ತಾತ ನನಗೆ ನೆನಪಿಗೆ ಬಂದರು. ನಮ್ಮ ಅಜ್ಜಿ ನನಗೆ ಬಾಲ್ಯದಲ್ಲಿ ಅವ್ರದ್ದು ಹಳೆ ಅವಾಗ ಮೈಸೂರು ಸ್ಟೇಟ್ ಪೊಲೀಸ್ MSP ಅಂತ ಇರ್ತಿತ್ತು, ಒಂದೊಂದು ಬಟನಲ್ಲಿ MSP ಅದೆಲ್ಲ ತೋರಿಸ್ತಾ ಇದ್ರು ನಮ್ಮ ಅಜ್ಜಿ. ಭಾಳ ಬಾಲ್ಯ ದಿನಗಳು ಅಜ್ಜಿ ಜೊತೆ ಜಾಸ್ತಿ ಕಳೆದಿದ್ದೀನಿ. ಅದು ನೆನಪು ಮಾಡಿಕೊಂಡೆ, ಇವತ್ತು ನಮ್ಮ ಅಜ್ಜಿ ಇದ್ದಿದ್ರೆ ಅಥವಾ ನಮ್ಮ ತಾತ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ರು ನನ್ನ ಈ ಡ್ರೆಸ್ಸಲ್ಲಿ ನೋಡಿ ಅಂತ ಆ ಥರ ಯೋಚನೆ ಮಾಡಿದ್ದೀನಿ. ಮತ್ತು ನಮ್ಮ ತಾಯಿಗೆ ಭಾಳ ನಮ್ಮ ತಾಯಿ ಭಾಳ ಪ್ರೀತಿ ಮಗಳು, ಮತ್ತು ಅವ್ರಿಗೂ ನನ್ನಂದರೆ ತುಂಬ ಇಷ್ಟ. ನನಗೂ ಅವರಂದರೆ ಭಾಳ ಇಷ್ಟ ನಮ್ಮ ತಾಯಿ ಅಂದರೆ. ನಮ್ಮ ತಾಯಿಗೆ ಅವ್ರ ತಂದೆಯವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದರು. ಆ ಇಲಾಖೆ ಬಗ್ಗೆ ತುಂಬ ಖುಷಿ ಇದೆ, ಅವ್ರಿಗೆ ಗೌರವ ಇದೆ. ಸೊ ಮಗಳು ಯೂನಿಫಾರ್ಮ್ ಆಗಿದಾಗ ಅವ್ರು ಪಟ್ಟಿದ್ದು ಖುಷಿ ಅದೆಲ್ಲ ನೋಡಿ ನಂಗೆ ಭಾಳ ಖುಷಿ ಆಯಿತು. ನಿಮ್ಮ ರಕ್ತದಲ್ಲೇ ಪೊಲೀಸ್ ಆ ಒಂದು ವಂಶವಾಹಿನಿ ತಮ್ಮ ರಕ್ತದಲ್ಲೇ ಇದೆ, ಅದನ್ನು ಕೂಡ ತಾವು ಮುಂದುವರಿಸ್ಕೊಂಡು ಬಂದಿರೋದು ಅಂದ್ರೆ ಜನರೇಷನ್ ಅಲ್ಲಿ ಇದೆ. ಹೌ ಯು ಫೀಲ್ ಮೇಡಮ್? ಅಜ್ಜ ತಾತ ಬಂದು ಸಬ್ ಇನ್ಸ್ಪೆಕ್ಟರ್ ಇದ್ರು, ನಮ್ಮ ಮುತ್ತಾತ ಸಾರ್ಜೆಂಟ್, ಬ್ರಿಟಿಷ್ ಟೈಮಲ್ಲಿ ಸಾರ್ಜೆಂಟ್ ಇದ್ರು. ಸೊ ಎಲ್ಲ ಪೊಲೀಸ್ ಇಲಾಖೆಯಲ್ಲಿದ್ರು. ನಮ್ಮ ಒಂದು ಜನ್ರೇಷನಲ್ಲಿ ಯಾರೂ ಇರಲಿಲ್ಲ, ನಮ್ಮ ಪೇರೆಂಟ್ಸ್ ಜನ್ರೇಷನ್. ಮತ್ತು ನೆಕ್ಸ್ಟ್ ಜನ್ರೇಷನಲ್ಲಿ ನಾನು ಪೊಲೀಸ್ ಇಲಾಖೆಗೆ ಬಂದೆ. ಸೊ ಇದ್ರ ಬಗ್ಗೆ ಖುಷಿ ಇದೆ, ಖಂಡಿತವಾಗ್ಲೂ ಖುಷಿ ಇದೆ. ನಿಮ್ಮ ಹೆಗಲ ಮೇಲಿರುವಂಥ ಸಿಂಹ ಮತ್ತು ನಕ್ಷತ್ರ ಅವುಗಳು ನಿಮ್ಗೆ ಏನೇನು ಹೇಳ್ತಾವೆ ದಿನ? ನನ್ನ ಜವಾಬ್ದಾರಿ ಹೇಳುತ್ತೆ. ಅಂದರೆ ನಿಮ್ಮ ಪ್ರಕಾರ ಮೇಡಮ್ ಕಾನೂನು ಅಂದ್ರೇನು? ನಾವು ಒಳ್ಳೆಯವರಿಗೆ ನಾವು ರಕ್ಷಣೆ ಮಾಡ್ತೀವಿ, ಒಂದು ಕೆಟ್ಟವರಿಗೆ ನಾವು ಪನಿಷ್ ಮಾಡಿ. ಯಾಕೆಂದರೆ ಪೊಲೀಸ್ ಇಲಾಖೆ ಒಂದಕ್ಕೆ ಇರುತ್ತೆ ಅದು ಒಂದು ಆಪರ್ಚುನಿಟಿ. ನಾವು ಒಬ್ಬರನ್ನ ಅರೆಸ್ಟ್ ಮಾಡಲಿಕ್ಕೆ ಅದಕ್ಕೆಲ್ಲನೂ ಪೊಲೀಸವ್ರಿಗೆ ಮಾತ್ರ ಪವರ್ಸ್ ಇರುತ್ತೆ. ಸೊ ಕಾನೂನು ಬಗ್ಗೆ ಭಾಳ ಗೌರವ ಇಟ್ಕೊಳ್ಬೇಕು, ಎಲ್ಲರೂ ಪ್ರತಿಯೊಬ್ಬರು ಕಾನೂನು ಬಗ್ಗೆ ಗೌರವ ಇಟ್ಕೊಳ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಜನಸಾಮಾನ್ಯರಿಗೆ ಪೊಲೀಸ್ ಠಾಣೆಗಳಲ್ಲಿ ಎಸ್ಪೆಷಲಿ ಅದೊಂದು ಜನರಲ್ ಕಂಪ್ಲೇಂಟ್ ಇರ್ತದೆ. ಪೊಲೀಸ್ ಠಾಣೆಗಳಲ್ಲಿ ಹೋದಾಗ ಸರಿಯಾಗಿ ನಮ್ಮನ್ನು ಸ್ಪಂದಿಸೋದಿಲ್ಲ, ಅಥವಾ ನಾವು ಕಂಪ್ಲೇಂಟ್ ತಗೊಳ್ಳಿ ಅಂದರೆ ಕಂಪ್ಲೇಂಟ್ ತಗೊಳ್ಳೋದಿಲ್ಲ, ಅಥವಾ ನಮಗೆ ಎಲ್ಲೋ ಒಂದು ಕಡೆ ಸರಿಯಾಗಿ ಸೂಕ್ತ ಸ್ಪಂದನೆ ಸಿಗಲ್ಲ ಅಂತ ರಾಜ್ಯಾದ್ಯಂತ ಇರ್ತದೆ ಬೇರೆ ಬೇರೆ ಸ್ಟೇಷನ್ಗಳಲ್ಲಿ ನಾನು ಕೇಳಲ್ಪಟ್ಟಿದ್ದೀನಿ. ತಮ್ಮ ಜಿಲ್ಲೆನಲ್ಲಿ, ತಮ್ಮ ಕೆಳ ಹಂತದಲ್ಲಿ ಈ ರೀತಿ ಆಗದಂತೆ ಯಾವ ಥರ ನೀವು ಅದನ್ನು ಇದು ಮಾಡಿದ್ದೀರಿ ಅಂತ, ಅದೊಂದು ಸ್ಟ್ರೀಮ್ಲೈನ್ ಹೇಗೆ ಮಾಡಿದ್ದೀರಿ ಅಂತ? ಆ್ಯಕ್ಚುಲಿ ಮುಂಚೆ ಥರ ಯಾವುದೋ ಹಳೆ ಕಾಲ ಥರ ಇಲ್ಲ ಪೊಲೀಸಿಂಗು. ಈಗೆಲ್ಲ ಲೋಕಸ್ಪಂದನ ಅಂತ ಒಂದು QR ಕೋಡ್ ಹಾಕಿರ್ತಾರೆ ಪೊಲೀಸ್ ಸ್ಟೇಷನಲ್ಲಿ. ಆ QR ಕೋಡನ್ನು ನಾವು ಸ್ಕ್ಯಾನ್ ಮಾಡಿದ್ರೆ ಅದರಲ್ಲಿ ರೇಟಿಂಗ್ಸ್ ಬರುತ್ತೆ, 5 ಸ್ಟಾರ, 4 ಸ್ಟಾರ್, 3 ಸ್ಟಾರ್, 2 ಸ್ಟಾರ್. ಸೊ ಅವರು ಪಬ್ಲಿಕ್ಗೆ ಅವ್ರ ಒಪಿನಿಯನ್ ಹೇಳಲಿಕ್ಕೆ ಅವಕಾಶ ಕೊಡುತ್ತೆ. ನಮ್ಮ ಜಿಲ್ಲೆಯಲ್ಲಿ ಒಂದು ಪ್ರಾಕ್ಟೀಸ್ ಏನು ಮಾಡಿದ್ದೀನಿ, ಒಂದು ಲೋಕಸ್ಪಂದನ ಎಷ್ಟು ರೇಟಿಂಗ್ ಬಂದಿದೆ ಅದನ್ನು ಚೆಕ್ ಮಾಡ್ತೀವಿ. ಈವನ್ ಇದರಲ್ಲಿ ನಮ್ಮದು ಕ್ರೈಮ್ ಮೀಟಿಂಗ್ ಅಂತ ಒಂದು ಮಾಡ್ತೀವಿ ಪ್ರತಿ ತಿಂಗಳು, ಅದರಲ್ಲಿ ಚೆಕ್ ಮಾಡ್ತೀನಿ. ಮತ್ತು ಪೆಟಿಷನರ್ಸ್ ಬಂದಾಗ ನಾವು ಎಂಟ್ರಿ ಮಾಡ್ಕೊಳಕ್ಕೆ ಹೇಳಿದ್ದೀವಿ ನಮ್ಮ ಇದರಲ್ಲಿ ಆಫೀಸಲ್ಲಿ. ಪ್ರತಿಯೊಂದು ಪಬ್ಲಿಕ್ ಬಂದಾಗ ಯಾವ ಸ್ಟೇಷನ್ ಪ್ರಾಬ್ಲಮಿಂದ ಬಂದಿದ್ದಾರೆ ಅಂತೇಳಿ, ಆ ಸ್ಟೇಷನ್ದು ಎಷ್ಟು ಪ್ರಾಬ್ಲಮ್ಸ್ ಅಂದರೆ ಎಷ್ಟು ಜನ ಪೆಟಿಷನ್ಸ್ ಆ ಭಾಗದಿಂದ ಆ ಸ್ಟೇಷನ್ ಸಂಬಂಧಪಟ್ಟವ್ರೆ ಅಂತೇಳಿ ನಾನು ಅದನ್ನು ನೋಡ್ತೀನಿ ಅದು. ಸೊ ಆ ಆಫೀಸರ್ಸ್ ಯಾರಾದರೂ ನಂಬರ್ ಆಫ್ ಪೆಟಿಷನರ್ಸ್ ಜಾಸ್ತಿ ಒಂದು ಸ್ಟೇಷನಿಂದ ಬಂದಿದ್ರೆ ಅವ್ರಿಗೆ ಕ್ವೆಶನ್ ಮಾಡ್ತೀವಿ, ಏನಕ್ಕೆ ಹೋಗಿ ನೀವು ಅಟೆಂಡ್ ಮಾಡ್ತಿಲ್ವಾ ಅಲ್ಲಿ ಸರಿಯಾಗಿ ಅಂತ. ಸೊ ಹಂಗಾಗಿ ಎಲ್ಲ ಚೆನ್ನಾಗಿ ಆಗ್ತಿದೆ, ಆ ಥರ ಸ್ಟ್ರೀಮ್ಲೈನ್ ಆಗಿದೆ. ಅಂದರೆ ಇನ್ನೊಂದು ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಬರ್ತದೆ, ಅಂದರೆ ಮಹಿಳೆಯರ ಸುರಕ್ಷತೆ. ತಾವು ಕೂಡ ಮಹಿಳೆ, ಅದರಲ್ಲೂ ಕೂಡ ಆ ಮಹಿಳಾ ಸುರಕ್ಷತೆಗೆ ಎಷ್ಟು ಪ್ರಯಾರಿಟಿ ಕೊಡಬೇಕು ಅನ್ನುವಂಥದ್ದು ಪುರುಷ ಆಫೀಸರ್ಸ್ಗಿಂತ ಮಹಿಳಾ ಆಫೀಸರ್ಸ್ ಆಗಿ ತಮಗೆ ಗೊತ್ತಿರ್ತದೆ. ಸೊ ಇದ್ರ ಬಗ್ಗೆ ಏನಾರು ಫೋಕಸ್ ಮಾಡಿದ್ದೀರಾ ಬಳ್ಳಾರಿನಲ್ಲಿ? ಆ್ಯಕ್ಚುಲಿ ಮುಂಚೆ ಎಲ್ಲ ಜಿಲ್ಲೆಯಲ್ಲೂ ಸಹ ಒಂದು ಮಾಡಿದರು, ಅಂದರೆ ಆ ಏರಿಯಾಗೆ ಸಂಬಂಧಪಟ್ಟಾಗ. ಇಲ್ಲಿ ಆ್ಯಕ್ಚುಲಿ ಈ ಪಡೆಗಳಂತ ಮಾಡಿದರು. ಇವಾಗ ಇದರಲ್ಲಿ ಓಬವ್ವ ಪಡೆ ಅಂತ ಮಾಡಿ ಚಿತ್ರದುರ್ಗ, ಆ ಥರ ಎಲ್ಲ ಕಡೆನೂ ಮಾಡಿದರು. ಅದನ್ನು ನಾವು ಸ್ವಲ್ಪ ಇಲ್ಲಿ ನಾನು ಬಂದಿರೋ ಟೈಮ್ ಲಾಸ್ಟ್ ಇಯರ್ ಇದೇ ಥರ ನವರಾತ್ರಿ ಟೈಮಲ್ಲಿ, ಆವಾಗ ಬಿಗಿನಿಂಗ್ ಆಫ್ ಡೇಸ್ ನಾನು ಇಲ್ಲಿ ಬಂದು ಈ ಜಿಲ್ಲೆಗೆ, ಆ ಟೈಮಲ್ಲಿ ನವದುರ್ಗಿ ಪಡೆ ಅಂತ ಒಂದು ರೀಲಾಂಚ್ ಮಾಡಿ, ಅದೇ ಇತ್ತು ಮುಂಚೆ, ಅದನ್ನೇ ರೀಲಾಂಚ್ ಮಾಡಿ ಅದರಲ್ಲಿ ಏನಂದರೆ ಈ ಶಾಲೆಗಳಲ್ಲಿ ಓಪನಿಂಗ್ ಟೈಮು ಮತ್ತು ಕ್ಲೋಸಿಂಗ್ ಟೈಮಲ್ಲಿ, ಆ ಟೈಮಲ್ಲೆಲ್ಲ ಸ್ಕೂಲ್ಸು ಕಾಲೇಜಸ್ ಹತ್ರ ಎಲ್ಲ ಆ ಪಡೆಯಲ್ಲಿ ಹೆಣ್ಣುಮಕ್ಕಳು ಟ್ರೈನಿಂಗ್ ಕೊಟ್ಟಿರ್ತೀವಿ ನಾವು, ಕಾನ್ಸ್ಟೇಬಲ್ಸ್ಗೆ ಮತ್ತು ವುಮೆನ್ ಸ್ಟಾಫ್ಸ್ಗೆ. ಅವರು ಅಲ್ಲಿ ಇದು ಮಾಡ್ತಾರೆ, ರೌಂಡ್ಸ್ ಮಾಡ್ತಾರೆ. ಮತ್ತು ಪಾರ್ಕ್ಗಳಲ್ಲಿ ಮತ್ತು ಬಸ್ ಸ್ಟ್ಯಾಂಡು ಎಲ್ಲಿ ಅವಶ್ಯಕತೆ ಇದೆ ಮಹಿಳೆಯರಿಗೆ ಅಲ್ಲಿ ಸ್ವಲ್ಪ ರೌಂಡ್ಸ್ ಮಾಡ್ತಾರೆ. ಪಾರ್ಕಲ್ಲಿ ಏನಾದರೂ ಮೈನರು ಹುಡುಗರು ಸ್ವಲ್ಪ
ಗೊತ್ತಿರಲ್ಲ, ಅವ್ರಿಗೆ ಅಷ್ಟೊಂದು ನಾಲೆಡ್ಜ್ ಇರಲ್ಲ, ಏನೋ ಸ್ಕೂಲ್ ಶಾಲೆಗೆ ಹೋಗದೆ ಸುಮ್ಮನೆ ಅಲ್ಲಿ ಮಾತಾಡ್ಕೊಂಡು ಕೂತಿರೋದು, ಆ ಥರ ಎಲ್ಲ ಮಾಡಿದಾಗ ಅವ್ರು ಕರೆದು ಕೌನ್ಸಿಲಿಂಗ್ ಮಾಡಿ ಅವ್ರ ಪೇರೆಂಟ್ಸ್ ಕರೆಸಿ ಮಾತಾಡಿ ಆ ಥರನೂ ಮಾಡಿಸ್ತಾ ಇರ್ತೀವಿ. ಮತ್ತು ಸ್ಕೂಲ್ಸು ಕಾಲೇಜಸಲ್ಲೆಲ್ಲ ಮಾರ್ನಿಂಗ್ ಓಪನಿಂಗ್ ಈವ್ನಿಂಗ್ ಟೈಮಲ್ಲಿ ಹೋಗೋದ್ರಿಂದ ರೌಂಡ್ಸು ಏನಾದ್ರು ಈವ್ ಟೀಸಿಂಗು ಆ ಥರದ್ದು ಏನಾದ್ರು ಇದ್ದರೆ ಅದು ಕಡಿಮೆ ಮಾಡಬೇಕು, ಆ ಥರದ್ದು ಅದನ್ನು ಪನಿಷ್ ಮಾಡ್ಬೇಕಂತವ್ರಿಗೆ ಅಂತೇಳಿ ಇದೊಂದು ಪಡೆ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಆಪ್ರೇಟ್ ಆಗ್ತದೆ ನಮ್ಮ ಜಿಲ್ಲೆಯಲ್ಲಿ.